ನಮಸ್ಕಾರದಲ್ಲಿ ಬಂದವರೆ. ನಾನು ಪರವಾನಗಿ ಭೂಮಾಪಕರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಯಾವುದೇ ಒಂದು ಜಮೀನು ನೋಂದಣಿ ಸಮಯದಲ್ಲಿ ಅನೇಕ ತಪ್ಪುಗಳಾಗ್ತಾಯಿತ್ತು. ಅಂದರೆ ಸ್ಥಳ ಬದಲಾವಣೆ ಆಗ್ತಾಯಿತ್ತು, ಸರ್ವೆ ನಂಬರ್ ಬದಲಾವಣೆ ಆಗ್ತಾಯಿತ್ತು, ವಿಸ್ತೀರ್ಣದಲ್ಲಿ ತಪ್ಪಾಗ್ತಾಯಿತ್ತು. ಇದರಿಂದಾಗಿ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳು ಜಾಸ್ತಿ ಆದವು. ಇದಕ್ಕೆ ಪರಿಹಾರವಾಗಿ ಸರ್ಕಾರ ಕಾನೂನು ತಿದ್ದುಪಡಿ ಮಾಡಿ ನೋಂದಣಿ ಪೂರ್ವ ನಕ್ಷೆಯನ್ನು ಜಾರಿಗೆ ತಂತು. ಇದಕ್ಕೆ ಪೂರಕವಾಗಿ ಪರವಾನಗಿ ಭೂಮಾಪಕರನ್ನ ನೇಮಕ ಮಾಡಿಕೊಂಡು ಕಾಲಕ್ರಮೇಣ ಭೂಮಾಪನ ಇಲಾಖೆಯಲ್ಲಿ ವಿವಿಧ ಅಳತೆ ಕಡತಗಳು ಹೆಚ್ಚಾದಂತೆ ಪ್ರತಿ ಕೆಲಸಕ್ಕೂ ಪರವಾನಗಿ ಭೂಮಾಪಕರನ್ನ ನೇಮಕ ಮಾಡಲು ಪ್ರಾರಂಭಿಸ ಮಾಡಿತು. ಮೊದಲಿಗೆ ಪಾರ್ಟಿಷನ್ ಅಂದರೆ ವಿಭಾಗ ಪತ್ರಕ್ಕೂ ಲೆವೆನಿ ನಕ್ಷೆ ಇರಲಿಲ್ಲ, ಅದಕ್ಕೂ ಕಡ್ಡಾಯ ಮಾಡಿತು. ನಂತರ ಮ್ಯುಟೇಷನ್ ಪೋಡಿ, ತತ್ಕಾಲ್ ಪೋಡಿ, ಹದ್ಬಸ್ ಪೋಡಿ ಇವುಗಳ ಬಗ್ಗೆ ಸವಿಸ್ತರವಾಗಿ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಇವುಗಳನ್ನು ಸಹ ಪರವಾನಗಿ ಭೂಮಾಪಕರೇ ಅಳತೆ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿತು. ಇನ್ನು ಮುಂದೆ ಒಂದು ದರಖಾಸ್ತು ಪೋಡಿ, ಸರ್ಕಾರಿ ಕೆರೆ, ಕಾಲುವೆ, ಸರ್ಕಾರಿ ಜಮೀನು ಅಳತೆ, ಭೂದಾಖಲೆಗಳ ಸ್ಕ್ಯಾನಿಂಗ್, ಆಕಾರ ಬಂಧನ ಗಣಕೀಕರಣ ಇನ್ನೂ ಮುಂತಾದ ಕೆಲಸಗಳಿಗೆ ಪರವಾನಗಿ ಭೂಮಾಪಕರನ್ನ ನೇಮಕ ಮಾಡಿತು. ಸರ್ಕಾರಿ ಭೂಮಾಪಕರು ಯಾವ ಯಾವ ಕೆಲಸ ಮಾಡ್ತಾ ಇದ್ರೋ ಆ ಎಲ್ಲ ಕೆಲಸಗಳನ್ನು ಪರವಾನಗಿ ಭೂಮಾಪಕರು ನಿರ್ವಹಿಸ್ತಾ ಇದ್ದಾರೆ. ಪರವಾನಗಿ ಭೂಮಾಪಕರ ಮೇಲೆ ಅವಲಂಬನೆ ಹೆಚ್ಚಾಯಿತು. ಸಹಜವಾಗಿ ಪರವಾನಗಿ ಭೂಮಾಪಕರಿಗೆ ಕೆಲಸ ಜಾಸ್ತಿಯಾಗಿ ಒತ್ತಡ ಜಾಸ್ತಿ ಆಯಿತು. ಇದರಿಂದಾಗಿ ಪರವಾನಗಿ ಭೂಮಾಪಕರು ಸಮಾನ ಕೆಲಸ ಸಮಾನ ವೇತನ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸರ್ಕಾರ ಈಗಾಗಲೇ ಮಾತುಕತೆ ನಡೆಸ್ತಾ ಇದೆ ಹಾಗೂ ನಡೆಸಿದೆ. ಇದಕ್ಕೆ ಶೀಘ್ರದಲ್ಲೇ ಪರಿಹಾರ ಸಿಕ್ಕಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಆಶಿಸೋಣ. ಮುಂದಿನ ಸಂಚಿಕೆಗಳಲ್ಲಿ ವಿವಿಧ ಸರ್ಕಾರಿ ಕರಾರುಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್ಸ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.